ಫ್ರೆಂಡ್ಸ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡ್ಗ ಚಾನಲ್. ಇವತ್ತು ನಾನು ನಿಮಗೇನು ತಿಳ್ಸಕ್ಕೆ ಬಂದಿದ್ದೀನಿ ಅಂದರೆ, ನಾವು ಸಾಮಾನ್ಯ ಪದಾರ್ಥ ಇರೋ ಬೆಳ್ಳುಳ್ಳಿನ ಅತಿ ಹೆಚ್ಚು ತಿಂದಿದ್ದೀವಿ. ಅದ್ರ ಬಗ್ಗೆ ನಮಗೆ ಮಾಹಿತಿನೇ ತಿಳಿದಿಲ್ಲ. ಏನಂದರೆ ಅಡುಗೆಯಲ್ಲಿ ಅದು ಬೆಳ್ಳುಳ್ಳಿ ಹಾಕಿದರೆ ಘಮ ಘಮ ಬರೋಲ್ಲ ವಾಸನೆ ಅಂತೇಳಿ ಅಷ್ಟೇ ನಮಗೆ ಗೊತ್ತಿರೋದು. ಆದರೆ ಬೆಳ್ಳುಳ್ಳಿನ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಎಷ್ಟೊಂದು ಪ್ರಯೋಜನ ಇದೆ, ನಮಗೆ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ ಫ್ರೆಂಡ್ಸ್. ಆದರೆ ಏನು ಪ್ರಯೋಜನ ಇದೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ, ಅದಕ್ಕೋಸ್ಕರ ಲೈಕ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿದರೂ ಅಷ್ಟು ನಮ್ಮ ಯೂಟ್ಯೂಬ್ ವಿಡಿಯೋ ರೆಕಮೆಂಡ್ ಆಗುತ್ತೆ ಬೇರೆಯವರಿಗೂ ಸಹ. ಈ ಮಾಹಿತಿ ಅವರಿಗೂ ಸಹ ಸಿಗಲಿ, ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ಏನೋ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿ ಚಾರ್ಜಸ್ ಇರಲ್ಲ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಬೆಳ್ಳುಳ್ಳಿನ ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ಶಾರ್ಟ್ಸ್ ಅಥವಾ ಬೆಳ್ಳುಳ್ಳಿ ನೀರು ಅಂತಾರಲ್ಲ, ಅದನ್ನು ಕುಡಿದ್ರೆ ನಮಗೇನು ಪ್ರಯೋಜನ ಆಗುತ್ತೆ, ಬೆಳ್ಳುಳ್ಳಿ ನೀರು ಕುಡಿದ್ರೆ ಏನು ಪ್ರಯೋಜನ ಆಗುತ್ತೆ ಖಾಲಿ ಹೊಟ್ಟೆಯಲ್ಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮೊದಲನೇದಾಗಿ ನಮಗೆ ಅಧಿಕ ಕೊಲೆಸ್ಟ್ರಾಲ್ ಇದ್ದರೆ ಏನಾಗುತ್ತೆ ಅಂತೇಳಿದ್ರೆ ಹೃದಯ ರೋಗ. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿದೆ, ಹೃದಯಾಘಾತ ಆಗುತ್ತೆ ಅಂತಾರಲ್ಲ, ಅದೆಲ್ಲ ಸಮಸ್ಯೆ ಇದ್ದರೆ ಅಧಿಕ ಕೊಲೆಸ್ಟ್ರಾಲ್ ಇರೋದ್ರಿಂದ ಆಗುತ್ತೆ ಫ್ರೆಂಡ್ಸ್. ಇದು ಯಾಕಾಗುತ್ತೆ ಅಂದರೆ, ನಮ್ಮ ದೇಹದಲ್ಲಿ LDL ಮಟ್ಟ ಹೆಚ್ಚಿರೋದ್ರಿಂದ, LDL ಮಟ್ಟನ ಇದು ನೈಸರ್ಗಿಕವಾಗಿ ಕಡಿಮೆ ಮಾಡೋದ್ರಿಂದ ನಮ್ಮಲ್ಲಿ ಕೊಲೆಸ್ಟ್ರಾಲು ಸಹ ಕಡಿಮೆ ಆಗುತ್ತೆ. ಆಗ ನಾವು ಆರಾಮಾಗಿ ತೂಕವನ್ನು ಕಡಿಮೆ ಮಾಡಿಕೊಳ್ಬೋದು. ಅದರಿಂದ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದ್ರಿಂದ ನಮಗೆ ಹೃದಯಾಘಾತದ ಇದು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಹಾಗೆ ತೂಕ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್. ಇದು ತೂಕ ಕಡಿಮೆ ಮಾಡೋಕ್ಕೆ ಅನಾದಿ ಕಾಲದಿಂದಲೂ ತೂಕ ಕಡಿಮೆ ಮಾಡೋದಕ್ಕೋಸ್ಕರನೇ ಬೆಳ್ಳುಳ್ಳಿನ ಉಪಯೋಗಿಸ್ತಾರೆ. ಯಾವುದೇ ಇದರಲ್ಲಿ ಹೋಗಿ ನೀವು ಕೇಳಿದರೂ ಸಹ ಬೆಳ್ಳುಳ್ಳಿ ತಿಂದು ಅಂತಲೇ ಹೇಳೋದು. ಬೆಳ್ಳುಳ್ಳಿ ತಿಂದರೆ ನಮ್ಮ ದೇಹದಲ್ಲಿರುವ ಕೊಬ್ಬು ಸಹ ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಹಾಗೆ ಜೀರ್ಣಕ್ರಿಯೆ ಸುಧಾರಿಸುತ್ತೆ ಫ್ರೆಂಡ್ಸ್. ನಿಮಗೆ ಹೊಟ್ಟೆ ಉಬ್ಬರಾದಂಗೆ ಇರೋದು ಅಥವಾ ಏನಾದರೂ ಜೀರ್ಣಕ್ರಿಯೆ ಆಗದೆ ಇರಿದ್ರೆ ಬಾಳೆಹಣ್ಣು, ಹಾಗೆ ಇದು ಬೆಳ್ಳುಳ್ಳಿನೂ ಸಹ ಅತಿಯಾಗಿ ಬೇಗ ನಿಮಗೆ ಜೀರ್ಣಕ್ರಿಯೆ ಆಗುವಂತೆ ಮಾಡುತ್ತೆ ಫ್ರೆಂಡ್ಸ್. ಹಾಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಈಗ ಮಳೆಗಾಲದಲ್ಲಿ ನಿಮಗೆ ಅಧಿಕವಾಗಿ ಜ್ವರ ಬರೋದು ಅಥವಾ ಏನಾದರೂ ಸೋಂಕು ಬರೋದು ಅದೆಲ್ಲ ಆಗ್ತಾ ಇರುತ್ತೆ. ಆವಾಗ ನೀವು ಬೆಳ್ಳುಳ್ಳಿನ ತಿಂದರೆ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿನೂ ಸಹ ಹೆಚ್ಚಾಗುತ್ತೆ. ಆದ್ದರಿಂದ ನೀವು ಬೆಳ್ಳುಳ್ಳಿನ ತಿನ್ನೋದು ಉತ್ತಮ ಆಗಿರುತ್ತೆ. ಅದರಲ್ಲೂ ಸಹ ಹೆಚ್ಚಿನದಾಗಿ ಮಕ್ಕಳಿಗೆ ತಿನ್ನಿಸಿ, ಯಾಕೆಂದರೆ ಮಳೆಗಾಲದಲ್ಲಿ ಹೊರಗೆ ಆಟ ಆಡೋದ್ರಿಂದ ಅವರಿಗೆ ಕೀಟಾಣುಗಳು ಇಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಬೆಳ್ಳುಳ್ಳಿನ ಸಹ ಉಪಯೋಗಿಸ್ಬೋದು ಫ್ರೆಂಡ್ಸ್. ಹಾಗೆ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಿದ್ದರೆ ಈಗಿನ ಕಾಲದಲ್ಲಿ 90% ಜನಕ್ಕೆ ಶುಗರ್ ಇರುತ್ತೆ. ಯಾಕೆ ಅಂತ ಗೊತ್ತಿಲ್ಲ, ನನಗೂ ಸಹ ಇರುತ್ತೆ ಮನೆಯಲ್ಲಿ ಹಿರಿಯರಿಗೆ. ಆದ್ದರಿಂದ ಬೆಳ್ಳುಳ್ಳಿ ತಿನ್ನೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಇದು ಕಡಿಮೆ ಮಾಡುತ್ತೆ. ಇಷ್ಟೆಲ್ಲ ಆರೋಗ್ಯ ಪ್ರಯೋಜನ ಇರುವಂತಹ ಈ ಬೆಳ್ಳುಳ್ಳಿನ ನಾವು ಡೈಲಿ ತಿನ್ನೋದನ್ನು ರೂಢಿಪಡಿಸ್ಕೊಂಡು ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೋಬೋದು ನೈಸರ್ಗಿಕವಾಗಿ. ಅದಕ್ಕೋಸ್ಕರ ಬೆಳ್ಳುಳ್ಳಿನ ತಿನ್ನೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.